ಬೆಂಗಳೂರು ಹೊರವಲಯ ನೆಲಮಂಗಲದ ಮಾಕಳಿ ಬಳಿ ಒಂದು ಅಪಘಾತ. ಈರುಳ್ಳಿ ತುಂಬಿದಂತಹ ಲಾರಿ ಅಪಘಾತದಿಂದಾಗಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತಕ್ಕಂಥ ಮಾಹಿತಿ. ಈರುಳ್ಳಿ ತುಂಬಿದ್ದ ಲಾರಿ ಪಲ್ಟಿಯಾಗಿ ಓರ್ವ ಸಾವನ್ನಪ್ಪಿದ ಘಟನೆ ಬೆಂಗಳೂರು ಉತ್ತರದ ಮಾಕಳಿ ಹೆದ್ದಾರಿಯಲ್ಲಿ ಸಂಭವಿಸಿದೆ. ಆಟೋ ಕ್ಯಾಂಟರ್ ಎರಡು ಬೈಕ್ ನಡುವೆ ಸರಣಿ ಅಪಘಾತ ಆಗಿರುತ್ತದೆ. ಬೈಕ್ನಲ್ಲಿದ್ದ ಓರ್ವ ಸಾವನ್ನಪ್ಪಿದ್ದಾನೆ, ಮತ್ತೋರ್ವನಿಗೆ ಗಾಯ ಆಗಿದೆ ಅಂತಕ್ಕಂಥ ಮಾಹಿತಿ. ಸೊಲ್ಲಾಪುರದಿಂದ ಬಂದಿತ್ತು ಈರುಳ್ಳಿ ತುಂಬಿದ ಕಂಟೈನರ್ ಲಾರಿ, ಅದೇ ಪಲ್ಟಿಯಾಗಿರೋದು ಈಗ. ಸೊ ಅದು ಪಲ್ಟಿಯಾಗಿ ಬಿದ್ದಿರೋದು ಒಂದು ಕಡೆ, ಆದರೆ ಸರಣಿ ಅಪಘಾತ ಕೂಡ ಆಗಿರೋದ್ರಿಂದ ಅಲ್ಲೇ ಬೈಕ್ನಲ್ಲಿ ಇಬ್ಬರು ಬರ್ತಾ ಇದ್ರು. ಅದರಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ, ಮತ್ತೋರ್ವನಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದೆ ಅಂತಕ್ಕಂಥ ಮಾಹಿತಿ. ಇವೆಲ್ಲವೂ ಕೂಡ ಏನಾಗುತ್ತೆ, ಬೆಳಗಿನ ಜಾವದಲ್ಲಿ ನಡೆಯುವಂತಹ ಅಪಘಾತಗಳು. ಡ್ರೈವರು ರಾತ್ರಿ ಎಲ್ಲ ಡ್ರೈವಿಂಗ್ ಮಾಡಿರ್ತಾರೆ, ನಿದ್ದೆಗಣ್ಣಲ್ಲಿರ್ತಾರೆ, ಮನುಷ್ಯನ ದೇಹ ಪ್ರಕೃತಿಗೆ ವಿರುದ್ಧವಾಗಿ ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅಪಘಾತಗಳು ಜಾಸ್ತಿ, ಬೆಳಗಿನ ಜಾವದ ಅಪಘಾತಗಳೇ ಹೆಚ್ಚು. ಸೊ ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಜನಕ್ಕೆ ಅಲ್ಲಿ ಯಾರು ಸತ್ತಿದ್ದಾರೆ, ಯಾರಿಗೆ ಗಾಯ ಆಗಿದೆ ಸೆಕೆಂಡ್ರಿ, ಚೀಲದಲ್ಲಿ ತಂದು ಈರುಳ್ಳಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅವರ ಲೆಕ್ಕಾಚಾರನೇ ಬೇರೆ, ಜನರ ಲೆಕ್ಕಾಚಾರನೇ ಬೇರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಅಪಘಾತ ಆಗಿರುವಂತದ್ದು. ಅಪಘಾತದಿಂದಾಗಿ ಈರುಳ್ಳಿ ತುಂಬಿದ ಲಾರಿ ಪಲ್ಟಿ ಆಗಿದೆ. ಹೀಗಾಗಿ ಈರುಳ್ಳಿಗಾಗಿ ಮುಗಿಬಿದ್ದಿರುವಂತಹ ಘಟನೆ ನಡೆದಿರುವಂತದ್ದು. ಏನು ನೆಲಮಂಗಲ ಬಳಿಯ ಮಾಕ್ಲಿ ಬಳಿ ಈ ರೀತಿಯ ಒಂದು ಘಟನೆ ಅಪಘಾತ ಸಂಭವಿಸಿರುವಂತದ್ದು. ಅಪಘಾತದಲ್ಲಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದರೆ, ಮತ್ತೋರ್ವ ಏನು ಗಂಭೀರವಾಗಿ ಗಾಯಗೊಂಡಿರುವಂತದ್ದು. ನೆಲಮಂಗಲ ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ಆತನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಾಕ್ಲಿ ಬಳಿ ಈರುಳ್ಳಿಗಾಗಿ ಮಹಿಳೆಯರು ಮತ್ತೆ ಜನರು ಮುಗಿಬಿದ್ದಿರುವಂತಹ ಘಟನೆ ನೋಡ್ತಾ ಇರಬಹುದು. ಏನಂತ ಹೇಳಿದ್ರೆ, ಸಿಕ್ಕ ಈರುಳ್ಳಿಯನ್ನ ಆಯ್ಕೊಳ್ಳುವಲ್ಲಿ ಜನರು ಇಲ್ಲಿ ಸಾಕಷ್ಟು ಇದಾಗ್ತಾ ಇರುವಂತದ್ದು. ಒಂದ್ ಕಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ, ಮತ್ತೊಂದ್ ಕಡೆ ಸ್ಥಳಕ್ಕೆ ಪೊಲೀಸರು ಸಹ ಬಂದಿರುವಂತದ್ದು. ಏನ್ ಹೇಳಿದ್ರೆ, ಒಂದು ಅಪಘಾತದಲ್ಲಿ ಆಟೋಗೆ ಲಾರಿ ಚಮಕ್ ಕೊಡ್ತದೆ. ಈ ಸಂದರ್ಭದಲ್ಲಿ ಲಾರಿ ಪಲ್ಟಿ ಆಗಿರುವಂತಹ ಘಟನೆ ನಡೆದಿದ್ದು. ಈಗಾಗಲೇ ತೆರವು ಕಾರ್ಯವನ್ನ ಪೊಲೀಸರು ಮಾಡಿರುವಂತದ್ದು. ತದನಂತರದಲ್ಲಿ ಈಗಾಗಲೇ ಈರುಳ್ಳಿಗಾಗಿ ಜನರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಯಾವ ರೀತಿ ಮುಗಿಬಿದ್ದಿದ್ದಾರೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕಷ್ಟು ರೀತಿ ಜಾಮ್ ಕೂಡ ಆಗ್ತಾ ಇದೆ. ಸಿಕ್ಕ ಈರುಳ್ಳಿಗಾಗಿ ಜನರು ಮುಗಿಬೀಳ್ತಾರಂತ ಘಟನೆಗಳು ಸಹ ಕಂಡುಬರ್ತಾ ಇದೆ. ಈ ಅಪಘಾತದಲ್ಲಿ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಮತ್ತೊಬ್ಬರಿಗೆ ಖಾಸಗಿ ಆಸ್ಪತ್ರೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಸ್ಥಳಕ್ಕೆ ಮಾಧ್ಯಮಗಳು ಪೊಲೀಸರು ಭೇಟಿ ನೀಡಿ ತೆರವು ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಕಾಶ್ ಪಬ್ಲಿಕ್ ಟಿವಿ, ನೆಲಮಂಗಲ.